ಅವ್ರು ಯಾವತ್ತಿಂದನೂ ಪ್ರೀತಿಸ್ತಿದ್ರು, ಅದಕ್ಕೆ ಮದ್ವೆನೂ ಮಾಡ್ಕೊಂಡ್ರು. ಅವ್ರು ಆ ರೀತಿ ಮಾಡಿದ್ದಕ್ಕೆ ನನಗೆ ಬೇಜಾರಿಲ್ಲ. ನಿನಗೆ ಯಾಕೆ ಬೇಜಾರು? ಮದ್ವೆ ನಿಂತು ಹೋದ್ರೆ ಭೂಕಂಪ ಆದ ಹಾಗೆ, ಸುನಾಮಿ ಬಂದ ಹಾಗೆ. ನೀನ್ ಯಾಕಷ್ಟು ಫೀಲ್ ಆಗ್ತೀಯಾ? ಏನೇ ಹಾಗೆ ಮಾತಾಡ್ತಾ ಇದೀಯಾ? ನಿನಗೇನು ಫೀಲ್ ಆಗಿಲ್ವಾ? ಇಲ್ಲ, ನಾನು ಫೀಲು ಆಗ್ತಿಲ್ಲ, ನೀನು ಫೀಲ್ ಮಾಡ್ಕೋಬೇಡ. ನನಗೆ ಸಮಾಧಾನ ಮಾಡೋ ಕಾರ್ಯಕ್ರಮ ಇಟ್ಕೊಳ್ಬೇಡ. ಪ್ರಪಂಚದಲ್ಲಿ ಏನು ಸುದ್ದಿನೇ ಇಲ್ದಿರೋ ಹಾಗೆ, ನನ್ನ ಮದ್ವೆನೇ ದೇಶ ಸಮಸ್ಯೆ ಆಗಿರೋ ಹಾಗೆ ಪ್ರತಿಯೊಬ್ರು ಇದನ್ನೇ ಹೇಳ್ತಾರೆ, ಸಮಾಧಾನ ಬೇರೆ ಮಾಡ್ತಾರೆ. ಸಾರಿ ಕಣೆ ರಾಜಿ, ನಿನ್ಗೊಂದು ವಿಷಯ ಹೇಳ್ಬೇಕು. ಶೌರ್ಯ ಸರ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರಂತೆ. ಗಾಂಧಿನಗರ್ ಹಾಸ್ಪಿಟಲ್ ಅಲ್ಲಿ ಸೇರಿಸಿದಾರಂತೆ. ಈಗ ಅವ್ರ ಸಾವು ಬದುಕಿನ ಮಧ್ಯೆ ಇದಾರಂತೆ. ನಾನೊಂದ್ಸಲ ಹಾಸ್ಪಿಟಲಿಗೆ ಹೋಗಿ ಬರ್ತೀನಿ. ಛಾಯಾ, ರಾಜಲಕ್ಷ್ಮಿ ಎಲ್ಲಿದ್ದಾಳೆ? ನಾನ್ ನಿನ್ ಜೊತೆ ಮಾತಾಡಲ್ಲ. ಯಾಕೆ ಅಂದ್ರೆ ಮೋಸ ಮಾಡಿ ಸೀನುನ ಮದ್ವೆ ಆಗಿ ರಾಜಿ ಮದ್ವೆನ ನಿಲ್ಸಿ ಏನು ಗೊತ್ತಿಲ್ಲದೆ ಇರೋಳ್ ಹಾಗೆ ಹೇಗ್ ಮಾತಾಡ್ತಿದ್ಯಾ ನೋಡು. ಸರಿ, ನಾನು ರಾಜಿ ಜೊತೆ ಅರ್ಜೆಂಟಾಗಿ ಮಾತಾಡ್ಬೇಕು. ಛಾಯಾ, ಅವಳು ಎಲ್ಲಿದ್ದಾಳೆ ಅಂತ ಹೇಳು ಪ್ಲೀಸ್. ಅವಳು ಇಲ್ಲಿಲ್ಲ. ಶೌರ್ಯ ಸರ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತ ಹಾಸ್ಪಿಟಲ್ ಹೋಗಿದ್ದಾಳೆ. ನಾನ್ ನಿನ್ ಜೊತೆ ಮಾತಾಡಲ್ಲ ಅಂತ ಹೇಳ್ದೆ ತಾನೆ? ನನ್ ಜೊತೆ ನೀನ್ ಮಾತಾಡ್ಬೇಡ. ರಾಜಿ ಶೌರ್ಯ ಸರ್ನ ನೋಡೋದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದಾಳ. ಶೌರ್ಯ ಸರ್ಗೋಸ್ಕರ ಹೋಗಿದ್ದಾಳ. ಡಾಕ್ಟರ್ ಪ್ಲೀಸ್ ಡಾಕ್ಟರ್, ನನ್ನ ಶೌರ್ಯನ ಕಾಪಾಡಿ. ನನ್ನ ಶೌರ್ಯಗೇನಾದ್ರೂ ಆದ್ರೆ ನಾನಿಲ್ಲೇ ಸೂಸೈಡ್ ಮಾಡ್ಕೋತೀನಿ. ಅಯ್ಯೋ, ಹಾಗೆ ಮಾತಾಡಬಾರ್ದಮ್ಮ. ನಾನು ಅವ್ರ ರಿಪೋರ್ಟ್ಸ್ ಎಲ್ಲ ನೋಡಿದ್ದೀನಿ. ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ. ಬಟ್ ಯು ಡೋಂಟ್ ವರಿ, ಅವನನ್ನ ಕಾಪಾಡೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ. ಓಕೆನಾ? ಓಂ ಶಾಂತಿ ಶಾಂತಿ. ಏನಮ್ಮ ಕಣ್ಣೀರಲ್ಲೇ ಸ್ವಾಮಿಗೆ ಅಭಿಷೇಕ ಮಾಡೋ ಥರ ಕಾಣ್ತಿದೀಯಾ? ನಿನಗೆ ಯಾವ ಸಮಸ್ಯೆ ಬಂತಮ್ಮ? ನಮ್ಮ ಶೌರ್ಯ ನನಗೆ ಗೊತ್ತಿರೋ ಒಬ್ರು ವ್ಯಕ್ತಿ
ಹಾಸ್ಪಿಟಲಲ್ಲಿ ಸಾವು ಬದುಕಿನ ಮಧ್ಯ ಇದ್ದಾರೆ. ನೀನಿಷ್ಟು ನೋವಲ್ಲಿದ್ರೂ ಕೂಡ ನೀನು ಇನ್ನೊಬ್ರು ವ್ಯಕ್ತಿಗೋಸ್ಕರ ಬಂದಿದ್ಯಾ ಅಂದ್ರೆ ಆ ವ್ಯಕ್ತಿ ನಿನಗೆ ಎಷ್ಟು ಬೇಕಾದವರು ಅಂತ ಅರ್ಥ ಆಗುತ್ತಮ್ಮ. ಈ ಕಾಯಿನ ಒಡೆದು ಆ ಎಲೆ ಮೇಲೆ ಕುಂಕುಮದಲ್ಲಿ ಆ ವ್ಯಕ್ತಿ ಹೆಸರನ್ನ ಬರೆದು ನಂದಿ ಹತ್ರ ಇಟ್ಟು ಬೇಡ್ಕೊಳ್ಳಮ್ಮ. ನಿನ್ ಕಷ್ಟನೂ ನೀಗುತ್ತೆ. ಆ ಪರಮೇಶ್ವರನ ಆಶೀರ್ವಾದ ಆ ವ್ಯಕ್ತಿ ಮೇಲಿರುತ್ತೆ. ಅವನಿಗೇನು ಆಗಲ್ಲಮ್ಮ. ಹಾಗೆ ಆಗ್ಲಿ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸಿಸ್ಟರ್, ಏನಾಯ್ತು ಸಿಸ್ಟರ್? ಅರ್ಜೆಂಟಾಗಿ ಬ್ಲಡ್ ಬೇಕು ಮೇಡಮ್. ಬ್ಲಡ್ ಅರೇಂಜ್ ಮಾಡಿದ್ವಿ ಅಲ್ವಾ? ಮಾಡಿದ್ರಿ. ಇವಾಗ ಸಡನ್ ಆಗಿ ಇಂಟರ್ನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ. ಅದನ್ನ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಯ್ಯಯ್ಯೋ, ಈಗ ದಿಢೀರ್ ಅಂತ ಬ್ಲಡ್ ಎಲ್ಲಿ ಸಿಗುತ್ತಮ್ಮ? ಮೊದ್ಲೇ ಒಂದು AB ನೆಗೆಟಿವ್ ಗ್ರೂಪ್ ಅಮ್ಮ. ಸಡನ್ ಆಗಿ ಸಿಗೋದು ಕಷ್ಟ ಅಲ್ವಾ? ನಾವು ಟ್ರೈ ಮಾಡ್ತಿದೀವಿ ಮೇಡಮ್. ನೀವು ಕೂಡ ಟ್ರೈ ಮಾಡಿ. ಬ್ಲಡ್ ಅರೇಂಜ್ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಕಾಪಾಡಕ್ ತುಂಬಾ ಕಷ್ಟ ಆಗತ್ತೆ. ಏನ್ರಿ, ಆ ಬ್ಲಡ್ ಗ್ರೂಪ್ನವರು ಯಾರು ಸಿಗ್ಲಿಲ್ವಾ? ನನಗೆ ಗೊತ್ತಿರೋ ಎಲ್ಲ ಬ್ಲಡ್ ಬ್ಯಾಂಕ್ಗಳಿಗೂ ಕಾಲ್ ಮಾಡಿದೆ. ಯಾರ ಹತ್ರನೂ AB ನೆಗೆಟಿವ್ ಬ್ಲಡ್ ಸ್ಟಾಕ್ ಇಲ್ವಂತೆ. ಈಗೇನ್ ಮಾಡೋದು ರೀ? ಅಯ್ಯೋ ಭಗವಂತ, ರಕ್ತ ಸಿಗ್ಲಿಲ್ಲ ಅಂದ್ರೆ ನಮ್ಮ ಮಗ ನಮಗ್ ಸಿಗೋದಿಲ್ಲ. ನನ್ನ ಮಗನ್ನ ಹೇಗಾದ್ರೂ ಮಾಡಿ ಬದುಕ್ಸು ಸ್ವಾಮಿ. ಯಾವ್ದಾದ್ರೂ ದಾರಿ ತೋರ್ಸು. ಎಕ್ಸ್ಕ್ಯೂಸ್ ಮೀ, ಹೇಳಿ ಮೇಡಮ್. ಶೌರ್ಯ ಸರ್ ಅನ್ನೋ ಪೇಷಂಟ್. ಆ 702 ಪೇಷಂಟ್ ಅವ್ರಿಗೀಗ ಆಪರೇಷನ್ ನಡೀತಾ ಇದೆ ಮೇಡಮ್. ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಇದಕ್ಕಿದ್ದಾಗೆ ಇಂಟರ್ನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ. ಅದು ಅಲ್ಲದೆ ಅವ್ರದ್ದು AB ನೆಗೆಟಿವ್ ಬ್ಲಡ್ ಗ್ರೂಪ್. ಬ್ಲಡ್ ಸಿಗದೆ ತುಂಬಾ ಒದ್ದಾಡ್ತಿದ್ದಾರೆ ಮೇಡಮ್. ಇಲ್ಲಿ ನೋಡಿ, ನಂದು AB ನೆಗೆಟಿವ್. ನಾನ್ ಬ್ಲಡ್ ಕೊಡ್ಬೋದಾ? ಹೌದಾ? ನನ್ ಜೊತೆ ಬನ್ನಿ. ಬ್ಯಾಗ್ ಕೊಡಿ ಮೇಡಮ್. ಬ್ಲಡ್ ಎಲ್ಲೂ ಸಿಗ್ಲಿಲ್ಲ ಮೇಡಮ್. ಆದ್ರೆ ನೀವು ಸ್ವತಃ ದೇವರೇ ಬಂದಿರೋ ಹಾಗೆ ಬ್ಲಡ್ ಕೊಟ್ಟು ಒಂದ್ ಜೀವನ ಕಾಪಾಡಿದೀರಾ. ಬನ್ನಿ ಮೇಡಮ್. ಸ್ವಲ್ಪ ಹೊತ್ತು ನೀವು ಇಲ್ಲಿ ಕೂತ್ಕೊಳ್ಳಿ. ಮೇಡಮ್, ಫ್ರೂಟ್ಸ್ ತಗೊಳ್ಳಿ. ಅಯ್ಯೋ ಬೇಡ ಮೇಡಮ್, ನೀವು ಬ್ಲಡ್ ಕೊಟ್ಟಿದ್ದೀರಾ, ಇದನ್ನ ತಿನ್ಬೇಕು. ಇಲ್ಲ ಅಂದ್ರೆ ತಲೆ ಸುತ್ತುತ್ತೆ. ತಗೊಳ್ಳಿ.
ಸಿಸ್ಟರ್ ಬ್ಲಡ್ ಸಿಕ್ತಾ? ಹೌದು ಮೇಡಮ್, ಯಾವುದೋ ಒಂದು ಹುಡುಗಿ ಬಂದು ನಾನೇ ಬ್ಲಡ್ ಕೊಡ್ತೀನಿ ಅಂತ ಕೊಟ್ಲು. ದೇವ್ರೆ, ನೀನೇ ಕಳಿಸ್ಕೊಟ್ಯಾ? ಅಮ್ಮ, ಯಾರಮ್ಮ ಆ ಹುಡುಗಿ? ಎಲ್ಲಿದ್ದಾಳೆ? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಗನಿಗೆ ರಕ್ತ ಕೊಟ್ಟು ಪ್ರಾಣ ಕಾಪಾಡಿರೋ ಆ ಹುಡುಗಿ ಕಾಲು ಹಿಡ್ಕೊಂಡು ಕೃತಜ್ಞತೆ ಹೇಳಬೇಕು. ಎಲ್ಲಿದ್ದಾಳಮ್ಮ? ಅವರಲ್ಲೇ ಬ್ಲಡ್ ಡೊನೇಷನ್ ಅಲ್ಲಿ ಇದ್ದಾರೆ. ಪ್ರಮೀಳಾ, ಬಾ ಬೇಗ ಹೋಗೋಣ. ಸರಿ ಆಯ್ತು ರೀ, ನೀನ್ ಇಲ್ಲೇ ಇರಮ್ಮ. ಓಕೆ ಆಂಟಿ. ಏನಮ್ಮ, ನಮ್ ಶೌರ್ಯಗೆ ಬ್ಲಡ್ ಕೊಟ್ಟಿರೋ ಹುಡುಗಿ ಎಲ್ಲಿದ್ದಾಳೆ? ಅವ್ರು ಹೋದ್ರು ಸರ್. ಹೊರಟೋದ್ಲಾ? ಹೌದು ಸರ್. ಅಯ್ಯೋ ನೋಡಿ, ಕೃತಜ್ಞತೆ ಕೂಡ ಹೇಳೋಕ್ಕಾಗ್ಲಿಲ್ವಲ್ಲ. ಡಾಕ್ಟರ್, ಆಪರೇಷನ್ ಸಕ್ಸಸ್ ಆಯ್ತಮ್ಮ. ಆದ್ರೆ ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿ ಆಗಿರೋದ್ರಿಂದ ಅವನ್ ಪರಿಸ್ಥಿತಿ ಏನು ಅನ್ನೋದನ್ನ 24 ಅವರ್ಸ್ ಆದ್ಮೇಲೆನೆ ಹೇಳೋಕ್ಕಾಗೋದು. ಈಗ ICUಗೆ ಶಿಫ್ಟ್ ಮಾಡ್ತೀವಿ, ಆಮೇಲೆ ಹೋಗಿ ನೋಡಿ. ಶೌರ್ಯ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ? ಈ ಕಡೆ ಹೋಗಿ. ಓಕೆ. ದೇವ್ರೆ, ನನ್ನ ಮಗನ ಕಾಪಾಡು. ಬೇಗ ಕಣ್ ತೆರೆಯೋ ಹಾಗೆ ಮಾಡಪ್ಪ. ಆಂಟಿ, ಅಂಕಲ್, ಆಪರೇಷನ್ ಸಕ್ಸಸ್ ಆಗಿದೆ ಅಂತ ಹೇಳಿದ್ರಲ್ವಾ? ಶೌರ್ಯ ಸರ್ಗೆ ಇನ್ನೇನೂ ಆಗಲ್ಲ. ಆಪರೇಷನ್ ಸಕ್ಸಸ್ ಏನೋ ಆಗಿದೆ, ಆದ್ರೆ ಅವನಿಗೆ ಪ್ರಜ್ಞೆನೇ ಬಂದಿಲ್ವಲ್ಲ. 24 ಗಂಟೆ ಕಳೆಯೋವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಡಾಕ್ಟ್ರು ಹೇಳ್ತಾ ಇದಾರಲ್ಲ, ಏನರ್ಥ? ಅಂದ್ರೆ ಏನು ಆಗುತ್ತೆ ಅಂತ ತಾನೇ? ಹಾಗೆಲ್ಲ ಏನೂ ಇಲ್ಲ ಆಂಟಿ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ನಾನು ಇದೀನಲ್ವಾ? ಈ ಡಾಕ್ಟರ್ಸ್ ಇಂದ ಆಗದೆ ಇದ್ರೆ ಶೌರ್ಯನ ಫಾರಿನ್ಗಾದ್ರೂ ಕರ್ಕೊಂಡು ಹೋಗಿ ಕಾಪಾಡ್ತೀನಿ. ಅಸ್ಮಿತಾ, ಮೇಡಮ್, ಆಪರೇಷನ್ ಆಗೋಯ್ತು. ಹೌದಾ? ಇವಾಗ ಹೇಗಿದ್ದಾರೆ? ನಾನು ಹೋಗಿ ನೋಡ್ಬೋದಾ? ನೋಡ್ಬೋದು, ಆದ್ರೆ ಇವಾಗ ಅವ್ರಿಗೆ ಪ್ರಜ್ಞೆ ಇಲ್ಲ. 24 ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಅದಾದ್ಮೇಲೆ ಗೊತ್ತಾಗತ್ತೆ ಅವ್ರ ಕಂಡೀಷನ್ ಏನು ಅಂತ.
ಆಗಿದ್ದೆ ಈ ತರ ಆಗಿದ್ಯಲ್ಲ. ಕೋಟೀಶ್ವರರೆಲ್ಲ ನಿನ್ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಕ್ಯೂನಲ್ಲಿ ನಿಂತಿದ್ದಾರೆ. ಅಂಥದ್ರಲ್ಲಿ ನೀನು ಈ ಕೋಚ್ ಹಿಂದೆ ಬಿದ್ದಿದ್ಯಲ್ಲೇ. ಇವನು ಸಾವು ಬದುಕಲಿದ್ರೆ ನೀನು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಇವನ ಹತ್ರ ಬಂದು ನಿಂತಿದ್ಯಲ್ಲ. ಛೀ, ನಾಚಿಕೆ ಇಲ್ವಾ ನಿನಗೆ? ನಾಚಿಕೆ ಯಾಕೆ ಡ್ಯಾಡಿ? ಶೌರ್ಯ ಯಾರೋ ಬೇರೆಯವರಲ್ಲ, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಇವರು ಈ ಕಂಡೀಷನ್ ಅಲ್ಲಿದ್ದಾಗ ನಾನು ಇವ್ರ ಜೊತೆ ಇರೋದು ಗರ್ವ ಪಡೋಂತ ವಿಷಯ ಆದ್ರೆ ಇದ್ರಲ್ಲಿ ನಾಚಿಕೆ ಪಡೋಂಥದ್ದು ಏನಿದೆ? ನಿನಗೇನೋ ಹೆಮ್ಮೆ ಇರ್ಬೋದು. ಇವನ್ ನಿನ್ನನ್ನ ಮದ್ವೆ ಮಾಡ್ಕೋತೀನಿ ಅಂತ ನಂಬಿಸಿ ಏನ್ ಮಾಡ್ದ ಅಂತ ಗೊತ್ತಿದ್ಯಲ್ಲ. ನಿಮ್ಮಪ್ಪನ ಮಾತು ಕೇಳು ಅಸ್ಮಿತಾ. ನೀನಷ್ಟೇ ಶೌರ್ಯನ ಪ್ರೀತಿಸೋದಲ್ಲ, ಶೌರ್ಯ ಕೂಡ ನಿನ್ನನ್ನ ಪ್ರೀತಿಸ್ಬೇಕು. ಅವನ್ ಬದುಕ್ತಾನೋ ಇಲ್ವೋ ಗೊತ್ತಿಲ್ಲ. ಒಂದ್ ವೇಳೆ ಬದುಕಿದ್ರು ಕೂಡ ಅವನ್ ನಿನ್ ಜೊತೆ ಇರಲ್ಲ ಕಣೆ. ಸುಮ್ಮನೆ ಅವನ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಅಸ್ಮಿತಾ. ನನ್ನ ಮಾತು ಕೇಳಮ್ಮ. ನಾನು ಬರಲ್ಲ ಮಮ್ಮಿ. ನನ್ನ ಭವಿಷ್ಯ ಶೌರ್ಯ ಸರೇ. ನನ್ ಬದುಕಿದ್ರು ಸತ್ತಿದ್ರು ಅದು ಶೌರ್ಯ ಸರ್ ಜೊತೆನೆ. ನೀವ್ ಹೋಗಿ ಇಲ್ಲಿಂದ. ಏನಂದೆ? ಇವನು ನಿನ್ ಭವಿಷ್ಯನ? ಸತ್ರು ಬದುಕಿದ್ರು ಇವನ್ ಜೊತೆನೇನಾ? ಇವನು ನಿನಗೆ ತಾಳಿ ಕಟ್ಟಿರೋ ಗಂಡ ಅಲ್ಲ ಕಣೆ. ತಾಳಿ ಕಟ್ಟಿಸ್ಕೊಳ್ದೆ ಗಂಡ ಅಂತ ಅನ್ಕೊಂಡು ಇವನ್ ಜೊತೆ ಹೀಗಿದ್ರೆ ಜನರೆಲ್ಲ ನಿನ್ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತಾರೆ ಅಂತ ಗೊತ್ತಾ? ಸಮಾಜದಲ್ಲಿ ನನ್ನ ಮರ್ಯಾದೆ ತೆಗಿತಾ ಇದ್ದೆ ಕಣೆ. ಮರ್ಯಾದೆಯಿಂದ ನನ್ನ ಜೊತೆ ನಡಿ ನಡಿ. ಇವಾಗ ಓಕೆನಾ ಡ್ಯಾಡಿ? ಹುಡುಗಿಗೆ ಹುಡುಗ ತಾಳಿ ಕಟ್ಟಿದ್ರೆ ಮಾತ್ರ ಅಲ್ಲ, ಸಿಂಧೂರ ಇಟ್ರು ಕೂಡ ಹೆಂಡತಿ ಆಗ್ತಾಳವಳು. ಇವಾಗ ನಾನು ಶೌರ್ಯ ಸರ್ ಹೆಂಡತಿ, ಅವರು ನನ್ನ ಗಂಡ. ಇವರೇ ನನ್ನ ಅತ್ತೆ ಮಾವ. ಇದೇ ನನ್ನ ನಿರ್ಧಾರ. ಇವಾಗ ನನ್ನನ್ನು ಫೋರ್ಸ್ ಮಾಡಿ ಕರ್ಕೊಂಡು ಹೋಗೋ ಹಕ್ಕು ನಿಮ್ಗಿಲ್ಲ. ಅಮ್ಮ ಅಸ್ಮಿತಾ. ಇವಳ ಜೊತೆ ಏನೇ ಮಾತಾಡ್ತೀಯಾ? ನಡಿಯೇ. ರೀ,
ಆ, ಆ.